ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ವಿದ್ಯೆ ಎನ್ನುವಂಥದ್ದು ನಮ್ಮಲ್ಲಿ ಇದೆ ಅಂತ ಆದರೆ ಎಂತಹ ರಾಜಾಧಿರಾಜರು ಮಹಾರಾಜರು ಕೂಡ ನಮಗೆ ತಲೆಯನ್ನು ಬಾಗಲೇಬೇಕು ಎನ್ನುವಂತಹ ವಿಚಾರದ ಬಗ್ಗೆ, ವಿದ್ಯೆಯ ಶ್ರೇಷ್ಠತೆಯ ಬಗ್ಗೆ ಒಂದು ಕಥೆ ಮುಖಾಂತರವಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳೋಣ. ದ್ರೋಣಾಚಾರ್ಯರು ತಮ್ಮ ಉದ್ಯೋಗಕ್ಕೋಸ್ಕರವಾಗಿ, ತಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರವಾಗಿ ಹಸ್ತಿನಾವತಿಗೆ ಅಥವಾ ಹಸ್ತಿನಾಪುರಿಗೆ ಬಂದಿರ್ತಾರೆ. ಯಾಕಾಗಿ ಹಸ್ತಿನಾಪುರಿಗೆ ಬಂತು ಅಂದರೆ ಅವರ ಹೆಂಡತಿಯ ಅಣ್ಣನಾಗಿರ್ತಕ್ಕಂತಹ ಕೃಪಾಚಾರ್ಯರು ಕೂಡ ಅದೇ ಆಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಒಂದಷ್ಟು ದಿವಸ ಇಲ್ಲಿರೋಣ, ಮುಂದಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಳ್ಳೋಣ ಎನ್ನುವಂತಹ ಭಾವನೆಯಿಂದ ಅಲ್ಲಿಗೆ ಬಂದಿರ್ತಾರೆ. ಹೀಗೆ ಬಂದು ಆ ರಾಜ್ಯದಲ್ಲಿ ಓಡಾಡ್ತಾ ಇರ್ತಕ್ಕಂತಹ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲ ಇವರು ದ್ರೋಣಾಚಾರ್ಯರು ಎನ್ನುವಂಥದ್ದು. ಓಡಾಡ್ಕೊಂಡಿದ್ದಾರೆ. ಆಗ ಈ ಕೌರವರು ಪಾಂಡವರು ಎಲ್ಲರೂ ಕೂಡ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ಆ ಆಟ ಈ ಆಟ ಎನ್ನುವಂಥ ರೀತಿಯಲ್ಲಿ ಆಡ್ತಾ 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 ಚಿನ್ನಿ ದಾಂಡು ಎನ್ನುವಂಥ ಆಟವನ್ನು ಆಡ್ತಾ ಇದ್ದಾರೆ. ಅಂದರೆ ಉದ್ದ ಕೋಲಿ ಒಂದು ಮತ್ತು ಚಿಕ್ಕದಾಗಿರ್ತಕ್ಕಂಥ ಕೋಲು ಇರುವಂಥದ್ದು, ಉದ್ದ ಕೋಲಿನಿಂದ ಚಿಕ್ಕ ಕೋಲಿಗೆ ಹೊಡೆಯುವಂಥದ್ದು, ಹಾಗೆ ಕ್ರಿಕೆಟ್ ಆಡುವಂಥ ರೀತಿಯಲ್ಲೇ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಆ ಆಟವನ್ನು ಆಡ್ತಾ ಆಡ್ತಾ ಏನಾಯಿತು, ಆ ಚಿಕ್ಕ ಕೋಲು ಚಿನ್ನಿ ಎನ್ನುವಂಥದ್ದು ಒಂದು ಬಾವಿಯ ಒಳಗೆ ಬಿದ್ದು ಹೋಗ್ತದೆ. ನೀರೇ ಇಲ್ಲದಂತಹ ಒಂದು ಬಾವಿ ಒಳಗಡೆ ಬಿತ್ತು. ಎಲ್ಲರೂ ಅಯ್ಯೋ ಬಿದ್ದೋಯ್ತಲ್ಲ ಎನ್ನುವಂತಹ ಭಾವನೆಯಿಂದ ಆ ಬಾವಿಯನ್ನು ನೋಡ್ತಾ ಇರ್ತಾರೆ. ಯುಧಿಷ್ಠಿರನಾಗಿರ್ಬೋದು, ದುರ್ಯೋಧನನಾಗಿರ್ಬೋದು, ಎಲ್ಲರೂ ಕೂಡ ಅಂದರೆ ಅವ್ರಿಗೆ ಯಾವುದೇ ವಿದ್ಯೆ ಇಲ್ಲದೆ ಇರೋದ್ರಿಂದ ಏನು ಮಾಡೋಣ ಮುಂದೆ ಅನ್ನುವಂಥ ರೀತಿಯಲ್ಲಿ ಅಯ್ಯೋ ಆಟ ಆಡೋದಕ್ಕೇನೂ ಇಲ್ವಲ್ಲ ಅನ್ನುವಂಥ ಭಾವನೆಯಿಂದ ಎಲ್ಲ ಬಾವಿಯ ಸುತ್ತ ನೋಡ್ತಾ ಇರ್ತಾರೆ. ಆಗ ದ್ರೋಣಾಚಾರ್ಯರು ಅಲ್ಲಿಗೆ ಬರ್ತಾರೆ. ಬಂದಿರ್ತಕ್ಕಂಥವ್ರು ಹೇಳ್ತಾರೆ, ನೀವೆಂಥ ಕ್ಷತ್ರಿಯರಪ್ಪ, ಬಾವಿಯಲ್ಲಿ ನಿಮ್ಮ ಆಟಿಕೆಯೋ ಚಿನ್ನಿಯೋ ಕೆಳಗಡೆ ಬಿದ್ದಿದೆ, ಅದನ್ನು ನಿಮಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು ಎನ್ನುವಂಥ ಭಾವನೆಯಿಂದ ನೀವು ಸುಮ್ಮನೆ ನಿಂತು ಬಿಟ್ಟಿದ್ದೀರಲ್ಲ, ಅಯ್ಯೋ ಧಿಕ್ಕಾರ ಇರಲಿ ನಿಮ್ಮ ಕ್ಷತ್ರಿಯತ್ವಕ್ಕೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಅದೇ ನಾನಾಗಿದ್ದರೆ ಏನು ಮಾಡ್ತಾ ಇದ್ದೆ, ಕೇವಲ ಒಂದು ಹುಲ್ಲು ಕಡ್ಡಿಯ ಮುಖಾಂತರವಾಗಿ ನಾನು ಅದನ್ನು ಎತ್ತು ಬಿಡ್ತಾ ಇದ್ದೆ. ಅಷ್ಟೇ ಅಲ್ಲ, ಅದಕ್ಕಿಂತಲೂ ಚಿಕ್ಕದಾಗಿರ್ತಕ್ಕಂತಹ ಉಂಗುರವನ್ನು ಕೂಡ ನಾನು ಹಾಕಿ ನಾನಲ್ಲಿ ಎತ್ತು ಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾರೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಹೌದಾ, ಹಾಗಾದ್ರೆ ನೋಡೋಣ, ಮಾಡಿ ತೋರಿಸಿ ಅಂತ ಹೇಳ್ತಾನೆ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ಆಯ್ತು ನಾನು ಮಾಡಿದೆ ಅಂತ ಆದರೆ ನನಗೆ ಏನು ಒಂದು ಹೊತ್ತಿನ ಊಟವನ್ನು ಉಪಚಾರವನ್ನು ನೀನು ಮಾಡಬಲ್ಲೆಯಾ ಅಂತ ಕೇಳಿದಾಗ, ನೀವು ಹೇಳಿದ್ದನ್ನು ನೀವು ಯಾವ ರೀತಿಯಲ್ಲಿ ಬಾಯಲ್ಲಿ ಹೇಳಿದ್ದೀರೋ ಅದೇ ರೀತಿಯಲ್ಲಿ ನೀವು ಮಾಡಿದಿರಿ ಅಂತ ಆದರೆ ಒಂದು ಹೊತ್ತಿನ ಊಟವೇನು, ನಿಮ್ಮ ಜೀವನ ಪರ್ಯಂತಕ್ಕೆ ಏನು ಬೇಕೋ ಅದೆಲ್ಲವನ್ನು ಕೂಡ ನಾವು ಮಾಡಿಕೊಡಬಲ್ಲೆವು ಎನ್ನುವಂಥ ರೀತಿಯಲ್ಲಿ ಯುಧಿಷ್ಠಿರ ದ್ರೋಣಾಚಾರ್ಯರಿಗೆ ಹೇಳ್ತಾರೆ. ಆಗ ಅವ್ರೇನು ಮಾಡ್ತಾರೆ, ಮಂತ್ರವನ್ನು ಮಾಡ್ತಾರೆ. ಯಾವುದರಲ್ಲಿ, ದರ್ಭೆ ಅಥವಾ ಒಂದು ಜಾತಿಗೆ ಸೇರಿರ್ತಕ್ಕಂತಹ ಹುಲ್ಲನ್ನು ತೆಗೆದುಕೊಂಡು ಅದಕ್ಕೆ ಮಂತ್ರವನ್ನು ಮಾಡಿ ಅದನ್ನು ಕೆಳಗಡೆ ಬಿಸಾಕ್ತಾರೆ. ಅದೇನಾಯಿತು, ನೇರವಾಗಿ ಆ ಚಿನ್ನಿಗೆ ಹೋಗಿ ಹೀಗೆ ರೀತಿಯಾಗಿ ಸಿಕ್ಕಾಕೊಳ್ಳುತ್ತೆ, ಅಂಟಿಕೊಳ್ಳುತ್ತೆ. ಅಷ್ಟು ಶಕ್ತಿ ಅವರ ಮಂತ್ರಕ್ಕೂ ಹಾಗೂ ಅಸ್ತ್ರ ಪ್ರಯೋಗಕ್ಕೂ ಇತ್ತು. ಯಾವ ದಾರಿಯಲ್ಲಿ ಸಿಗುವಂಥ ಹುಲ್ಲು ಕಡ್ಡನ್ನು ಕೂಡ ಅದಕ್ಕೆ ಮಂತ್ರವನ್ನು ಮಾಡಿ ಬಿಟ್ಟರು ಅಂತಾದರೆ ಬಾಣದಂತೆ ಅದು ಮುಂದೆ ಹೋಗಿ ಅವರ ಗುರಿಯನ್ನು ತಲುಪ್ತಾ ಇತ್ತು. ಅದೇ ರೀತಿಯಲ್ಲಿ ಅವರು ಆ ಹುಲ್ಲು ಕಡ್ಡಿಯನ್ನು ಬಿಟ್ಟರು, ಅದು ಆ ಒಂದು ಚಿನ್ನಿಗೆ ಅಂಟಿಕೊಳ್ಳುತ್ತೆ. ಹಾಗೆ ಮತ್ತೊಂದನ್ನು ಬಿಟ್ಟರು, ಅದು ಮೇಲಿನ ಹುಲ್ಲಿಗೆ ಅಂಟಿಕೊಳ್ತು ಅಥವಾ ದರ್ಭೆಗೆ ಅಂಟಿಕೊಳ್ಳುತ್ತೆ. ಇದೇ ರೀತಿಯಲ್ಲಿ ಮತ್ತೊಂದನ್ನು ಪ್ರಯೋಗ ಮಾಡಿ ಒಂದು ರೀತಿಯಾಗಿರ್ತಕ್ಕಂತಹ ಹಗ್ಗದ ರೀತಿಯಲ್ಲಿ ಮಾಡಿದರು. ಈಗ ಸುಲಭವಾಗಿ ಎತ್ತಿಬಿಟ್ರು ಆ ಚಿನ್ನಿಯನ್ನ. ಎಲ್ಲರಿಗೂ ಕೂಡ ಆಶ್ಚರ್ಯ. ಅವ್ರು ಹೇಳಿದ ಹಾಗೆ ಮಾಡಿದ್ರು ಎನ್ನುವಂತಹ ಭಾವನೆಯಿಂದ ಅವರ ಮೇಲೆ ಒಂದು ಗೌರವ ಭಾವನೆ ಉಂಟಾಗುತ್ತದೆ. ಆಯಿತು, ಮೊದಲನೆಯದನ್ನು ಮಾಡಿದ್ರು. ಎರಡನೆಯದು ಅವ್ರು ಹೇಳಿದ್ದೇನು, ನನ್ನ ಉಂಗುರವನ್ನು ಕೆಳಗಡೆ ಹಾಕಿ ನಿಮ್ಮ ಚಿನ್ನಿಗಿಂತಲೂ ಚಿಕ್ಕದಾಗಿರ್ತಕ್ಕಂಥ ವಸ್ತುವನ್ನು, ಉಂಗುರವನ್ನು ನಾನೇನು ಮಾಡ್ತೇನೆ, ಎತ್ತಬಲ್ಲ ಮೇಲೆ. ಈಗ ಅದು ಕೂಡ ಕೆಳಗಡೆ ಇದೆ, ಅದನ್ನು ಕೂಡ ಮೇಲೆ ಎತ್ತಬೇಕು. ಈಗ ಮತ್ತೆ ಅದೇ ಪ್ರಯೋಗವನ್ನು ಅವರು ಮಾಡಿರ್ತಕ್ಕಂಥದ್ದಲ್ಲ. ಅವ್ರೇನು ಮಾಡ್ತಾರೆ, ಬಿಲ್ಲು ಬಾಣವನ್ನು ತೆಗೆದುಕೊಂಡು ಅವರು ಒಂದು ಮಂತ್ರವನ್ನು ಉಪದೇಶವನ್ನು ಮಾಡಿ ಆ ಬಾಣವನ್ನು ಕೆಳಗಡೆ ಬಿಡ್ತಾರೆ. ಅದೇನು ಮಾಡ್ತು, ಬಾಣ ಕೆಳಗಡೆ ಹೋಗಿ ಉಂಗುರವನ್ನು ತೆಗೆದುಕೊಂಡು ಮೇಲೆ ಬರುತ್ತೆ. ಈ ರೀತಿಯಾಗಿ ಅವರ ಅಸ್ತ್ರ ಪ್ರಯೋಗ ಇತ್ತು.
ಈ ರೀತಿಯಾಗಿ ಬಾಣವನ್ನು ಬಿಟ್ಟು ಉಂಗುರವನ್ನು ಕೂಡ ತೆಗೆದು ತೋರಿಸಿದ್ರು. ಅವರ ಆಟಿಕೆಯಾಗಿರ್ತಕ್ಕಂತಹ ಚಿನ್ನಿಯನ್ನು ಕೂಡ ತೆಗೆದು ತೋರಿಸ್ತಾರೆ. ಆಗ ಎಲ್ಲರಿಗೂ ಸಂತೋಷ, ಆಶ್ಚರ್ಯ. ಅಬ್ಬಾ, ಎಂತಹ ಕಾರ್ಯವನ್ನು ಮಾಡಿಬಿಟ್ರು, ಇವರು ಸಾಮಾನ್ಯರು ಅಂತ ತಿಳಿದುಕೊಂಡಿದ್ವಿ ನಾವೆಲ್ಲ, ಇವರ್ಯಾರು ಮಹಾ ಅಸಾಮಾನ್ಯರಾಗಿರಬೇಕು ಅಂತ ಹೇಳಿ ಈ ಎಲ್ಲ ವಿಚಾರವನ್ನು ಅವ್ರೇನು ಮಾಡ್ತಾರೆ, ಅರಮನೆಗೆ ಹೋಗಿ ಯುಧಿಷ್ಠಿರಾದಿಗಳೆಲ್ಲರೂ ಕೂಡ ಭೀಷ್ಮಾಚಾರ್ಯರ ಬಳಿ ಹೇಳ್ತಾರೆ. ಹೀಗೆ ನಾವೆಲ್ಲ ಆಟ ಆಡ್ತಾ ಇದ್ವಿ, ಆಗ ಒಬ್ಬ ಒಂದು ಬಡ ಬ್ರಾಹ್ಮಣ ಬರ್ತಾನೆ, ಬಂದು ಈ ರೀತಿಯಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಯೋಗದ ಮುಖಾಂತರವಾಗಿ ನಮಗೆ ಚಿನ್ನಿಯನ್ನು, ಬಂಗಾರದ ಉಂಗುರವನ್ನು ತೆಗೆದು ತೋರಿಸಿದ ಅಂತ ಹೇಳ್ತಾರೆ. ಆಗ ಭೀಷ್ಮಾಚಾರ್ಯರು ಕೂಡ ಆಶ್ಚರ್ಯವಾಗುತ್ತದೆ, ಅಂಥವ್ರು ಯಾರು ಇರ್ಬೋದು ಅಂತ ಹೇಳಿ ಅವರನ್ನು ಕರೆಸಿದಾಗ ಅವರಿಗೆ ಗೊತ್ತಾಗುವಂಥದ್ದೇನೆಂದರೆ, ಇವರು ಭರದ್ವಾಜ ಮಹರ್ಷಿಗಳ ಮಗನಾಗಿರ್ತಕ್ಕಂತಹ ದ್ರೋಣಾಚಾರ್ಯರು. ಅದರಲ್ಲಿಯೂ ವಿಶೇಷವಾಗಿ ಪರಶುರಾಮರ ಬಳಿ ವಿದ್ಯಾರ್ಜನೆಯನ್ನು ಮಾಡಿರ್ತಕ್ಕಂಥವರು. ಇಂಥವರು ನಮ್ಮ ಎಲ್ಲ ರಾಜಪುತ್ರರಿಗೂ ಕೂಡ ಗುರುಗಳಾದರು ಅಂತ ಅಂದರೆ, ಆಚಾರ್ಯರಾದರು ಅಂತ ಅಂದರೆ, ಎಲ್ಲರೂ ಶಿಸ್ತುಬದ್ಧವಾಗಿರ್ತಕ್ಕಂಥ ವಿದ್ಯೆಯನ್ನು ಕಲಿತಾರೆ ಅಂತ ಹೇಳಿ ದ್ರೋಣಾಚಾರ್ಯರಿಗೆ ಬಂದಿರತಕ್ಕಂತಹ ಅವರಿಗೆ ಅರ್ಘ್ಯವನ್ನು, ಪಾದ್ಯವನ್ನು, ಉಪಚಾರವನ್ನು ಎಲ್ಲವನ್ನ ಮಾಡಿ ಕಡೆಯಲ್ಲಿ ಅವರ ಬಳಿಯಲ್ಲಿ ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು, ನೀವು ನಮ್ಮ ಮಕ್ಕಳೆಲ್ಲರಿಗೂ ಕೂಡ ಗುರುಗಳಾಗಿ ಅಂತ. ಆಗ ಅವರು ಅದನ್ನು ಒಪ್ಪಿಕೊಂಡು ಸಂಪೂರ್ಣ ಆ ಕೌರವರಿಗೂ ಪಾಂಡವರಿಗೂ ದ್ರೋಣಾಚಾರ್ಯರು ಗುರುಗಳಾಗುತ್ತಾರೆ. ಈ ಕಥೆಯ ಮುಖಾಂತರವಾಗಿ ನಾವು ಏನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ, ನೀವು ಎಂಥವರೇ ಆಗಿರಿ, ಹೇಗೆ ಇರಿ, ಎಂತಹ ಪರಿಸ್ಥಿತಿಯಲ್ಲೇ ಇರಿ, ನಿಮ್ಮಲ್ಲಿ ವಿದ್ಯೆ ಎನ್ನುವಂಥದ್ದಿದೆ ಅಂತ ಅಂದರೆ ಆ ವಿದ್ಯೆ ನಿಮಗೆ ಎಲ್ಲ ಕಡೆಯೂ ಕೂಡ ಗೌರವವನ್ನು ಕೊಡ್ತದೆ. ಹಾಗಾಗಿ ವಿದ್ಯೆಯ ಅರ್ಜನೆಯನ್ನು ಮಾಡುವಂಥದ್ದು, ವಿದ್ಯೆಯನ್ನು ಕಲಿಯುವಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ವಿದ್ಯೆಯನ್ನು ಕಲಿತು ಒಳ್ಳೆಯ ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ರೀತಿಯಾಗಿರ್ತಕ್ಕಂತಹ ಕಥೆಗಳನ್ನು ಕೇಳುವುದಕ್ಕೆ ನಮ್ಮ ಚಾನಲ್ ಆಗಿರ್ತಕ್ಕಂತಹ ಧರ್ಮವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ.